ವ್ಯಾಪ್ತಿ ಒಳಗೆ ಹತ್ತಿರ ಇರ್ತವ್ರು ನಾವು. ಕಾವೇರಿ ನದಿಯಿಂದ ಕೆಲವೇ 2.5 3 ಕಿಲೋಮೀಟರ್ ವ್ಯಾಪ್ತಿ ಒಳಗಿರೋರು ಚಾಮಳ್ಳಿ ಕೆರೆಗೆ ಅಂದಿನವರೆಗೂ ಸಂಪೂರ್ಣವಾಗಿ ನೀರು ತುಂಬಿ ರೈತರು ಅಚ್ಚುಕಟ್ಟು ಪ್ರದೇಶಕ್ಕೆ ಕೃಷಿ ಚಟುವಟಿಕೆ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದಕ್ಕಿಂತ ದುರಂತ ಬೇಕಾ ಸ್ವಾಮಿ? ಎಲ್ಲ ಕೆರೆ ಈಗ ಕೆರೆಗಳನ್ನು ಫಸ್ಟ್ ಕಾಲುವೆ ಫಸ್ಟ್ ನೀರಲ್ಲಿ ಕೆರೆಗಳು ಕೊಟ್ವಿ, ಅವಾಗ 60% ತುಂಬಿದ್ವಿ ಅದನ್ನ. ಆಮೇಲೆ ನಾಟಿ ಕಾಲುವೆಗಳು ಕೊಟ್ಟಿದ್ದೀವಿ, ಕಾಲುವೆ ನಾಟಿ ಎಲ್ಲ ಮುಗೀತದೆ. ಈಗ ಇನ್ನೊಂದು 2-3 ದಿನ ಈಗ ಅದು ಕೋಡಿ ಲೆವೆಲ್ ಬಂದಿದೆ ನೋಡಮ್ಮ, ಬರ್ತದ ಇದೆ, ಇವತ್ತಿಂದ ಕೊಡ್ತೀವಿ ಅದಕ್ಕೂ. ಇಲ್ಲ ನಮ್ಮ ರೈತರು ಸುಮಾರು ಮೊನ್ನೆ ಬಂದು ನಾನೇ ನೋಡ್ಕೊಂಡ್ ಬಂದು ಎಲ್ಲಾ ಕಡೆನೂ ನಾಟಿ ನಡೆದಿದೆ. ಆಲ್ರೆಡಿ ಒಂದ್ ಕಡೆ ಕಳೆ ತಿತ್ತು ಉಪ್ಪು ಹಾಕ್ತಾ ಇದೀವಿ, ತಿಂಡಿ ಹಾಕ್ತಾ ಇದೀವಿ. ಆದ್ರೆ ಈ ಭಾಗದ ರೈತರಿಗೆ ಅಂತ ಎಂತ ದುರಂತ ಈ ಭಾಗದಲ್ಲೂ ಕೊಟ್ಟಿದ್ದೀವಿ. ಕೆರೆ ಕಟ್ಟೆ ನೀರು ತುಂಬಿಸಿ ಅಂತ ಸರ್ಕಾರ 60% ತುಂಬಿದೀವಿ. ಕೆರೆ ತುಂಬಿದೆ ಕೊಡ್ತೀವಿ ಅಷ್ಟೇ. ಈಗ ಕಾಲುವೆಗೆ ನೀರು ಕೊಟ್ಟು 1.5 ತಿಂಗಳಿಂದ 2 ತಿಂಗಳು ಆಯ್ತಾ ಬರ್ತಾಯಿದೆ. 2 ತಿಂಗಳಿಂದ ನಮ್ ಚಾಮಳ್ಳಿ ಕೆರೆ 60 ದಿನ ಬೇಕಾ ನಮ್ ಕಾರ್ಯ ತುಂಬಬೇಕಾದ್ರೆ? ನಮ್ ಚಾಮಳ್ಳಿ ಕೆರೆ ಕೆರೆ ಎಲ್ಲಾನು ತುಂಬಿಕೊಡ್ರೆ. ಈಗ ಕೋಡಿ ತುಂಬೈತೆ ಅಲ್ವಾ, ಕಾಲುವೆ ಎಲ್ಲ ಅಟ್ ಎ ಟೈಮ್ ನಾಟಿ ಮಾಡೋದ್ರಿಂದ ಎಲ್ಲ ರೈತರೇ, ಎಲ್ಲ ಕಾಲುವೆ ಬೈಲೋರು ಎಲ್ಲ ಒಟ್ಟಿಗೆ ನಾಟಿ ಮಾಡಿದ್ರಿಂದ ಕೆರೆಗೆ ನಾವು ಕೆರೆ ಬೈಲೋರ್ಗೆ ಫಸ್ಟ್ ಕೊಡಕ್ಕಾಗಿಲ್ಲ. ಈಗ ಎಲ್ಲ ಆಗಿದೆ. ನಮ್ದು ಉಕ್ಕಲಿಗೆರೆ ಆ ಕಡೆ ಎಲ್ಲ ತುಡುಗ್ನೂರು ಎಲ್ಲ ಮುಗ್ದಿದೆ. ಕೆರೆನೂ ಈಗ ತೂ ಬತ್ತಿದೆ ನೀರು ನೆನ್ನೆಯಿಂದ ಕ್ಲೀನಿಂಗ್ ಬಿಟ್ಟಿದೀವಿ. ಇವತ್ತಿಂದ ನಾವು ಜಾಸ್ತಿ ಫ್ಲಡ್ ಮಾಡಿ ಕೊಡ್ತೀವಿ ಅದಕ್ಕೆ. ಉಕ್ಕಲಿಗೆರೆ ನಾನೆಲ್ಲ ಈಗ 60 ದಿನ ನೀರೆತ್ತಿ ಕಾಲುವೆಗೆ ನಮ್ ಕೆರೆ ತುಂಬಾಕ 60 ದಿನ ಬೇಕಾ ನಿಮ್ ಕಾಲುವೆಯಿಂದ? ಎಲ್ಲ ಕೆರೆ ತುಂಬಬೇಕು, ಒಂದೇ ಕೆರೆ ಬಿಡಕ್ಕಾಗಲ್ಲ. ಒಂದೇ ಕೆರೆ ಅಲ್ಲ ಸರ್, ಫಸ್ಟ್ ಸ್ಟಾರ್ಟಿಂಗ್ ಕೆರೆ ಯಾವ್ದು ಸರ್ ಇರೋದು? ಅದಕ್ಕೆ ಬಿಟ್ಟಿದ್ದೀವಿ 60% ತುಂಬಿದೆ. 60 ದಿನ ಆದ್ಮೇಲೆ ಕೆರೆ ತುಂಬಿ ಇನ್ನೂ ನಾಟಿ ಮಾಡಿ ಕುಡಿಯಕ್ಕೆ 60 ದಿನ ಒಂದು ಚಾಮಳ್ಳಿ ಕೆರೆ 60 ದಿನ ಒಂದಕ್ಕೆ ಬಿಡಕ್ಕಾಗತ್ತಾ? ಮೊನ್ನೆಯಿಂದ ನೀರು ತಿರುಗೋ ಕೊಡೆಗೆ ಇವತ್ತಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸಾಹೇಬ್ರೆ. ಎಲ್ಲ ಕಡೆಯಿಂದ ನೀರು ಬಂದಿದೆ, ಜಂಗಲ್ ಕ್ಲೀನ್ ಮಾಡ್ತೀವಿ. ನನಗೆ ಇವತ್ತು ಮೀಟಿಂಗ್ ಇದೆ, ನಾಳೆ ನಾನು ಬರ್ತೀನಿ. ಇವತ್ತು ನಮ್ಮ ಬೇಡಬಲ್ಲಿ ಇರ್ತಾರೆ ಮೀಟಿಂಗ್, ಅವ್ರನ್ನೇ ಕರ್ಕೊಂಡು ಹೋಗಲ್ಲ, ಬಿಟ್ಟು ಹೋಗ್ತೀನಿ. ನಾಳೆ ನಾನು ಬರ್ತೀನಿ ಆಯ್ತಾ ನಿಮ್ ಕಾಲುವೆ ಮೇಲೆ ನೀರು. ಇವತ್ತು ರಾತ್ರಿ ಫ್ಲಡ್ ಮಾಡಿ ತುಂಬಿಸ್ತೀವಿ ನಾವು. ನಾಳೆ ಬರ್ತೇವೆ, ನಾಳೆ ನಾನೇ ಬರ್ತೀನಿ. ಇವತ್ತು ಬೇಡಬಲ್ಲಿ ಇರ್ತಾರೆ, ಇವತ್ತು ಅಲ್ಲೇ ನಿಂತ್ಕೊಂಡು ಈಗ ನೋಡಿ 2 ಗಾಡಿ ಬಿಡ್ರಿ ಅಂತ ಹೇಳಿದ್ದೀನಿ ನಾನು. ನೀವು ಬರೋಕ್ಕಿಂತ ಮತ್ತೆ ಮಾತಾಡಿದೀವೋ ಇಲ್ವೋ ಕೇಳಿ. ಈಗ ನಂಬ್ಕೋಬೇಡಿ, 10 ಜನ 15 ಜನ ಲೇಬರ್ ಹೇಳಿದ್ದೀನಿ ನಾನು. ಮಿಷಿನ್ ಮಾಡೋದಂದ್ರೆ ಅವತ್ತೇ ಮಾಡಾಗಿರೋದು ನಾವು ಆಗಲ್ಲ, ಲೇಬರೇ ಮಾಡಬೇಕು. ನಮ್ಮ ರೈತರು ಯಾರು ಬಂದಿದ್ರು ಅವ್ರೆ, ನಾವು ಬಿಡ್ತೀವಿ ಲೇಬರ್. ನೀವೇನ್ ಬೇಡಪ್ಪ ಬಂದು ನಾವು ನೀವ್ ಹೇಳದ ಪ್ರಕಾರ ಇವತ್ತೇನಾರ ಕೆರೆಗೆ ನೀರು ತುಂಬಿ ನಮ್ಮ ರೈತರಿಗೆ ಅಚ್ಚುಕಟ್ಟು ಪ್ರದೇಶಕ್ಕೆ ಕೃಷಿ ಚಟುವಟಿಕೆ ಮಾಡಕ್ಕೆ ಪುನಃ ನೀವು ಏನಾರ ಅನ್ನೋದು ತೊಂದರೆ ಉಂಟು ಮಾಡಿದ್ರೆ ನಾನು ನಾಳಿದ್ದೆ ನಿಮ್ಮ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಹಮ್ಮಿಕಬೇಕಾದ್ರೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಮತ್ತೆ ಇವರು ಈ ತರ ಹೇಳ್ತಾ ಇದಾರೆ, ನಾವು 1 ತಿಂಗಳಿಂದ ಇವ್ರನ್ನ ಆಲ್ರೆಡಿ ಇವ್ರು ಹೇಳಿದ್ರು ಸರ್ಕಾರದಲ್ಲಿ ನೀರು ಕೊಡ್ತಿಲ್ಲ ಅಂತ. ಅವತ್ತೊಂದು ರೈತರು ಹೇಳ್ತಾರೆ, ಇವತ್ತೊಂದು ಸಮಸ್ಯೆ ಹೇಳ್ತಾರೆ.
ನೀರ್ ಫ್ರಂಟ್ ಹೋಗ್ತಾ ಇಲ್ಲ ಫ್ಲೋಟಿಂಗ್ ಎಲ್ಲ ಆಗ್ತಾ ಇಲ್ಲ ಬೈಕೊಂಡು ನಿಮ್ಮ ಕೈಲಿ ಕೆಳಗೆ ಹೇಳ್ತಾರೆ. ನಿಮ್ಮ ಕೆಳಗೆ ಅರ್ಬಿ ನೀರು ನೀರು ಹೋಗ್ಬಿಟ್ಟು ಜನರೇಟ್ ಆಗ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಪೈಪ್ ಬಿಟ್ಟೋರಲ್ಲ ಅದು ತಗದೇ ಇಲ್ವಲ್ಲ ಇನ್ನು ಸಾಹೇಬ್ರೆ ನಾವು ಮೊನ್ನೆ ನೋಡಿದ್ವಿ ಆಯ್ತಾ ಸರ್ ಅಲ್ಲಿ ಈ engineers ಯಾವ್ದು ಸಣ್ಣ ಪೈಪ್ ದೊಡ್ಡ ಪೈಪ್ ಇದನ್ನ ಒಂದು ಒಳಗೆ ಹಾಕೋಬಿಟ್ರೆ ಅಂತ ಹೇಳೋರೆ ಆಯ್ತಾ ಈಗ ಅವ್ರ ನಿಮ್ಗೆ ಅದನ್ನ ತಗ್ಸ್ಕೊಡ್ಬೇಕು ಈಗ ಏನಾಗಿದೆ ನಾಟಿಗಳು ನಡೀತಾ ಯಾವ ಇದೆ. ಸ್ವಾಮಿ ಆಯ್ತು, ಒಂದ್ ಎರಡು ದಿನ ನಾಟಿನೇ ಆಗಿಲ್ಲ ಭಾನುವಾರ ನಾಟಿ ಇರೋದನ್ನು ಉತ್ತರ ಕೊಡ್ಬೇಕಾದ್ರೆ ನಿಮ್ಮ ಮೊಬೈಲ್ಗೆ ನಮ್ಗೆ ಅಲ್ಲ ನೀರ್ ಬತ್ತಾಯ್ತಲ್ವ ಸರಿ ಕೇಳಿ ಸರ್, ನೀರಿಂದಲ್ಲ ಅದು. ನೀರಿಂದಲ್ಲ ಸರ್. ನೀವು ಕಾವಿಲೋದ್ರೆ ಸುರಗನೂರು ಶಾಖೆ ಗೌಡಲಿಕ್ಕರ ಪಿಕಪ್ ನಾಲೆ ಇಲ್ಲಿ ಜಮೀನ್ ಹತ್ರ ಒಂದು ಇದಿದೆ ನಿಮ್ದು ಮಡಿವೆ ಇದೆ. ಆ ಮಡಿವೆನ ನೀವೇನ್ ಮಾಡಿದ್ರಿ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇಷ್ಟ ಗಾತ್ರದ ಪೈಪನ್ನ ಹಾಕಿ ನೀರು ಹರಿಯುವುದಕ್ಕೆ ಹಾದು ಹೋಗುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಿ. ಆದರೆ ಒಬ್ಬ ಹನುಮಾನ್ ಗ್ರಾಮದ ನಿವಾಸಿ ಆ ನಿಮ್ ಪೈಪ್ ಒಳಗೆ ಇನ್ನೊಂದು ಪೈಪ್ ತುರ್ಕಿ ಕಾಂಕ್ರೀಟ್ ಮುಚ್ಚಿ ಆ ಭಾಗದ ರೈತರಿಗೆ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಅನಾನುಕೂಲ ತೊಂದರೆ ಕೊಡ್ತಾವೆ ಅಂತ ನಾವು ಲಿಖಿತ ರೂಪದಲ್ಲಿ ನಿಮ್ಮ ಕಚೇರಿಗೆ ದೂರು ಕೊಟ್ಟಿದ್ವಿ. ಅದು ರೆಡಿ ಮಾಡಕ್ಕೆ ಎಷ್ಟು ದಿನ ಬೇಕು? ಯಾವಾಗ ಕೊಟ್ರಿ? ಯಾಕಂದ್ರೆ ನೀವು ಕೇಸ್ ಹಾಕಿಲ್ಲ. FIR ಹಾಕಿ. ಒಂದು ಕೇಸ್ ಹಾಕಿಲ್ಲ. ಅದೊಂದ್ ಎರಡು ದಿನ ನೀರು ನಿಲ್ಸ್ಬಿಟ್ಟು ಆಮೇಲೆ ಅವಳಿಗೆಲ್ಲ ಕಲ್ಕಂಬ ಅವ್ರು ಹೇಳೋದು. ಆಗಲ್ಲ ಆ ಟ್ಯೂಬ್ ಈಗ ಆಗಲ್ಲ, ಸಾಯಂಕಾಲ ಬಂದಿದ್ದಾರೆ. ಅಟೆಂಡ್ ಮಾಡಿ ಈಗ ನಾಟಿ ಟೈಮಲ್ಲಿ ಹೇಳ ಒಂದು ವಾರ ಇಲ್ಲ. ಆಯ್ತು ಒಂದು ವಾರ ರೋಸ್ ಸಾಯಂಕಾಲ ಬಂದು ಸ್ಪಾಟ್ ನೀರು ಬಂದು ಮಾಡಿದ್ದಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಸಿಲ ಅಂತ ಹೇಳ್ತಾ ಇರೋದು. ಈಗ ನೀರು ಹೋಯ್ತೈತಪ್ಪ. ಈಗ ಉಳಿದಿರೋ ನೀರು ಈ ರೈತರ ಬಗ್ಗೆ ಕೇಳಿದಾಗೆಲ್ಲ ಇವತ್ತು ಎಷ್ಟಿಸ್ತೀವಿ ನೀರ ನಾಳೆ ಎಷ್ಟಿಸ್ತೀವಿ ಅಂದ್ಬಿಟ್ಟು ನೀವು ಹೇಳ್ತೀರಿ ಈ 2 ತಿಂಗಳಲ್ಲಿ ನೀರು ಎಷ್ಟಿಲ್ಲ ಕಟ್ಟ ತುಂಬಿಸಿಲ್ಲ ಅಲ್ವೇ ಚಾಮರಾಜ ಚಾಮರಾಜ ಕಟ್ಟೆ ತುಂಬಿಲ್ಲ ನಾವು ಹೇಳ್ತಾನೆ ಇದೀವಲ್ಲ ಇವತ್ತೇ ನಾವು ಸಾಯಂಕಾಲ ನಾಳೆ ನೀರು ಎತ್ತಿಸ್ತೀವಿ ನಾಳೆ ತುಂಬಿಸ್ತೀವಿ ಅಂತ ಹೇಳಿದ್ವಿ. ಯಾಕೆ ಅಂದ್ರೆ ಈಗ ಆಲ್ರೆಡಿ ತೂಗು ಹತ್ತಿದೆ ಅದಕ್ಕೆ ಹೇಳ್ತಾರೆ ನಾವು ಇಲ್ಲ ನಾಳೆ ನಾನು ಹೇಳಕ್ ಆಯ್ತಿರ್ಲಿಲ್ಲ ಒಂದೇನೆ ಆಲೇನೆ ತೂಗು ಹತ್ತಿತ್ತು ನಾವು ನಾಳೆ ಕ್ಲೀನ್ ಮಾಡ್ತಾ ಇದೀವಿ. ಅದೇ ಅನುಮ್ನಾಳವಾ ನಿಮ್ಮ ಹತ್ರ ನಾವು ಇದೇ ತರ ಬಂದು ಮಾತಾಡೋದು ಏನಂತ ಅಲ್ಲಿ ಹೊಸದಾಗಿ ರೋಡ್ ಹೋಗಿರೋದ್ರಿಂದ ಅದು ಮಧ್ಯಕ್ಕೆ ಟ್ಯೂಬ್ಸ್ ಹಾಕೋದು ಮುಚ್ಚೋಗ್ಬಿಟ್ಟಿದೆ ಸೈಡ್ಗೆ ಒಂದು ಮಡುವೆ ಹಾಕಿ ರೈತರಿಗೆ ಅನುಕೂಲ ಆಯ್ತು ಅಂತ ಇವತ್ತು ರೈತರು ಸಹ ಅಲ್ಲಿ ಫಸಲು ಮಾತ್ರ ಬಿಡ್ಬಿಟ್ಟವ್ರೆ ಪೈರ್ನ ಮಾಡ್ಕೊಂಡ್ಬಿಟ್ಟವ್ರೆ ಅದೆಲ್ಲ ನೋಡ್ರಪ್ಪ ಫಸಲು ಸರಿನಾ ಅಲ್ಲಪ್ಪ ತಿಂತಿನ ಸ್ಯಾಲರಿ ತಗೋತೀವಿ. ಎಲ್ಲ ಕೆಲಸ ಕಾಮಗಾರಿ ಹೇಳಿದ್ರೆ ನಾಳೆ ಮಾಡಕ್ಕಾಗಲ್ಲ ಕಾಮಗಾರಿ ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀವಿ ಯಾರು ಹೇಳಿದ್ದೆಲ್ಲ ಮಾಡಿರ್ಬೋದು. ನೀವ್ ಬೇಕು ನೀವ್ ಕೇಳಿ ನಾವು ಹೇಳಿದ್ದೆಲ್ಲ ಮಾತಾಡ್ತೀವಿ. ನೋಡ್ಬಿಟ್ಟು ಅಟೆಂಡ್ ಮಾಡ್ತೀವಿ. ನಾಟಿ ನಡೀತಾ ಇದೆ ಎಲ್ಲ ಶಿವರಾಜ್ ಅವರೇ ಈಗ ರೈತರು ಪೈರ್ ಮಾರ್ಕೊಂಡು ಬನ್ನಿ ಸಾ ನಾ ಸುಳ್ಳು ಹೇಳ್ಬಿಟ್ರೆ ಮಾಡಕ್ಕೆ ನೀರ್ ಬಂದಿಲ್ಲ ಅಂತ ಹೇಳ್ತೀರಾ ನೀವು ಬೆಳಿಗ್ಗೆ ನಿಂತ್ಕೊಂಡು ಅಲ್ಲಿ ಒಂದು ಮಡುವೆ ಮುಚ್ಚೋಗ್ಬಿಟ್ಟಿದೆ ಅನುಮಾನ ಮಾತ್ರ ನಾನ್ ನಂಬಲ್ಲ ಯಾಕಂದ್ರೆ ನಾನೇ ಸ್ವತಃ ಬಂದು ನಾನೇ ದಿನ ಬರ್ತಾ ಇದ್ದೀನಿ ಕಾಲ ಮೇಲೆ. ಈಗ ಬನ್ನಿ ಸರ್ ಮಡುವೆ ಮುಚ್ಚೋ ಇವರು ರೈತರು ನಾಟಿನ ಮಾಡಿಲ್ಲ ಅಂತ ನಾನು ನೀವು ಸರಿನಾ ಕರ್ಕೊಂಡೋಗಿ ನರ್ಸರಿ ಸರ್ ನರ್ಸರಿ ಇಲ್ಲ ಪಿಕಪ್ ಗೌಡಿ ತೊಂಬೂರು ಪಿಕಪ್ ಅಲ್ಲಿ ನರ್ಸರಿ ಇದೆ ಅದು ರೋಡ್ ಮಾಡ್ಬೇಕಾದ್ರೆ ಏನಾಯ್ತು ನಾವೇ ತೆರವು ಮಾಡಿಸುದು ತೆರವು